ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ ಪೂರ್ಣಾಂಕಗಳು ಎನ್ನುವ ಪಾಠದಲ್ಲಿ 118ನೇ ಪೇಜ್ನಲ್ಲಿ ಮುಂದುವರೋಣ. ಈ ಹಿಂದೆ ಇಲ್ಲಿವರೆಗೆ ನಾವು ಲೆಕ್ಕಾಚಾರ ಮಾಡಿ ಲೆಕ್ಕಗಳನ್ನು ಮಾಡಿದ್ವಿ. ಈಗ ಮುಂದಕ್ಕೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ ಮಕ್ಕಳೇ. ಈಗ ಯಾವುದೇ ಸಂಖ್ಯೆಗಳನ್ನು ಕೂಡುವುದು, ಕಳೆಯುವುದು ಮತ್ತು ಹೋಲಿಸುವುದು ಅಂತ ಹೇಳ್ತಾನೆ. ಈಗ ದೊಡ್ಡ ಪೂರ್ಣಾಂಕಗಳನ್ನು ಕೂಡಲು ಮತ್ತು ಕಳೆಯಲು ದೊಡ್ಡದಾದ ಲಿಫ್ಟ್ಗಳನ್ನು ಕಲ್ಪಿಸ್ಕೊಳ್ಬೋದು ಅಂತ ಹೇಳ್ತಾನೆ. ಅಂದರೆ ದೊಡ್ಡದಾದ ಲಿಫ್ಟು ಈಗ ಇದುವರೆಗೂ ನಾವು ಈಗ ಈ ಹಿಂದೆ ನೋಡಿದಾಗ ಇಲ್ಲಿ 0 ನೆಲಮಟ್ಟ ಆದರೆ ಮೇಲ್ಗಡೆ 180 ಮೀಟ್ರು, ಕೆಳಗಡೆ -175 ಮೀಟ್ರ್ ಅಷ್ಟೇ ನಾವು ನೋಡಿದ್ವಿ. ಅದಾದ ನಂತರ ನಾವು ಫಸ್ಟಿಗೆ ಬೇಲಾಳ ಒಂದು ಮೋಜಿನ ಕಟ್ಟಡದಲ್ಲಿ ಮೇಲ್ಗಡೆ 6 ಮಹಡಿಗಳು, ಕೆಳಗಡೆಗೆ 5 ಮಹಡಿಗಳು, -5 ಮಹಡಿಗಳು ಅಷ್ಟೇ ನೋಡಿದ್ವಿ. ಆದರೆ ನಾವು ಈ ಒಂದು ಯಾವುದು ಎಷ್ಟು ಋಣ ಸಂಖ್ಯೆಗಳಿವೆ ಅನ್ನೋ ಒಂದು 117ನೇ ಪುಟದಲ್ಲಿರ್ತಕ್ಕಂಥ ಒಂದು ಬಾಕ್ಸ್ನಲ್ಲಿ ಏನನ್ನು ನಾವು ಹೇಳಿದ್ವಿ, ಅಂತ್ಯವಿಲ್ಲದೆ ಅಂತ ಹೇಳಿದ್ವಿ. ಎಲ್ಲಿದೆ? ಇಲ್ಲೈತೆ ನೋಡ್ರಿ, ಅಂತ್ಯವಿಲ್ಲದೆ ಮೇಲಕ್ಕೆ ಚಲಿಸುವಂತೆ ಅಂತ. ಧನ ಸಂಖ್ಯೆಗಳು ಅಂತ್ಯವಿಲ್ಲದೆ ಮೇಲಕ್ಕೆ ಚಲಿಸ್ತವೆ. +1, +2, +3 ಎಷ್ಟು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಆದ್ರೂ ಅವು ಮುಗಿಯಲ್ಲ, ಅಷ್ಟು ಸಂಖ್ಯೆಗಳಿದ್ದಾವೆ. ಅದೇ ರೀತಿ ಮೈನಸ್ ಸಂಖ್ಯೆಗಳು ಕೂಡ ಎಡಬದಿಯಲ್ಲಿ ಅವು ಬೆಳೀತಾ ಹೋಗ್ತವೆ, ಅವಕ್ಕೂ ಕೂಡ ಕೊನೆ ಇಲ್ಲ. 0 ಅಂತಕ್ಕಂಥದ್ದು ನಡುವೆ ಇರ್ತದೆ, 0ಯ ಬಲಭಾಗಕ್ಕೆ ಧನ ಸಂಖ್ಯೆಗಳು ಇರ್ತವೆ, 0ಯ ಎಡಭಾಗಕ್ಕೆ ಋಣ ಸಂಖ್ಯೆಗಳು ಇರ್ತವೆ. ಇದನ್ನೇ ನಾವು ಇಲ್ಲಿ ಅನಂತದವರೆಗಿನ ಲಿಫ್ಟ್ ಅಂದರೆ ಲಿಫ್ಟು ನೆಲಮಟ್ಟವನ್ನು 0 ಅಂತ ನಾವು ನೆಲಮಟ್ಟವನ್ನು 0 ಅಂತ ನಾವು ಭಾವಿಸ್ಕೊಂಡ್ರೆ ಲಿಫ್ಟು ಮೇಲ್ಗಡೆ ಹೋಗುತ್ತೆ. ಎಷ್ಟು ಹೋಗುತ್ತದು? ಅನಂತ, ಅಂದರೆ ಅದಕ್ಕೆ ಕೊನೆ ಇಲ್ಲ. ಅದು ಕೆಳಗೆ ಎಷ್ಟು ಹೋಗುತ್ತೆ ಅದು ಅಷ್ಟೇ, ಕೆಳಗೆ ಹೋದರೆ ಅದು ಕೊನೆ ಇಲ್ಲ. ಕೆಳಗೆ ಹೋದರೆ ಮೈನಸ್ಸು, ಮೇಲ್ಗಡೆ ಹೋದರೆ ಪ್ಲಸ್ಸು. ಮೇಲ್ಗಡೆ ಹೋದಂಗೆಲ್ಲ ಸಂಖ್ಯೆಗಳಿಗೆ ಬೆಲೆ ಜಾಸ್ತಿ, ಕೆಳಗಡೆ ಬಂದಂಗೆಲ್ಲ ಸಂಖ್ಯೆಗಳಿಗೆ ಬೆಲೆ ಕಡಿಮೆ ಅನ್ನೋದನ್ನು ನೆನಪಲ್ಲಿಟ್ಕೊಳ್ರಿ. ಈಗ ನಾವು ಮುಂದುವರಿಯೋದಾದರೆ, ಈಗ ಅನಂತದವರೆಗಿನ ಲಿಫ್ಟ್ ಯಾವುದೇ ಪೂರ್ಣಾಂಕಗಳನ್ನು ಕೊಟ್ಟರೆ ಕೂಡಲು ಮತ್ತು ಕಳೆಯಲು ಈ ಒಂದು ಕಲ್ಪನೆಯನ್ನು ನಾವು ಬಳಸ್ಕೋಬೋದು ಅಂತ. ಈಗ ಉದಾಹರಣೆಗೆ +200 ಮೈನಸ್ ಅಂದರೆ ಇದು ವ್ಯವಕಲನಕ್ಕೆ ನಾವು ಹಿಂದಿನ ವಿಡಿಯೋದಲ್ಲಿ ಒಂದು ಸೂತ್ರ ಹೇಳಿದ್ವಿ. ಈ ವ್ಯವಕಲನದಲ್ಲಿ ಅಪೇಕ್ಷಿತ ಮಟ್ಟ ಅಂತ ನಾವು ಎಲ್ಲಿಗೆ ತಲುಪಬೇಕು, ಲಿಫ್ಟಲ್ಲಿ ನಾವು ಹೋಗ್ತಾ ಇದ್ದೀವಿ, ಎಲ್ಲಿಗೆ ತಲುಪಬೇಕು ಅನ್ನೋದು ಮೊದಲೇ ಇರುತ್ತೆ. ಅದರಲ್ಲಿ ಆರಂಭಿಕ ಮಟ್ಟ ನಾವು ಎಲ್ಲಿಂದ ಪ್ರಾರಂಭ ಮಾಡ್ತಿದ್ದೀವಿ ಅದನ್ನು ನಾವು ಕಳಿತೀವಿ, ಆವಾಗ ನಮಗೆ ಅಗತ್ಯವಾದ ಚಲನೆಯನ್ನು ಸಿಗುತ್ತೆ ಅಂತ ಈ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ. ಈಗ ನಾವು ಎಲ್ಲಿದ್ದೀವಿ? ಮೊದಲೇ ಆರಂಭಿಕ ಮಟ್ಟ. ಇದು ಆರಂಭಿಕ ಮಟ್ಟ ಎಷ್ಟು? -200ರಾಗಿದ್ದೀವಿ. ಅಪೇಕ್ಷಿತ ಮಟ್ಟ ನಾವು ಎಲ್ಲಿಗೆ ಹೋಗಬೇಕು? +2000ಕ್ಕೆ ಹೋಗಬೇಕು. ಈಗ ಸುಮ್ಮನೆ ಒಂದು ಗೆರೆ ಹಾಕ್ಕೊಳ್ತೀನಿ. ಇದು ನೆಲಮಟ್ಟ ಅಂದರೆ 0, ಇದು ಮೇಲಕ್ಕಿರೋದು ಪ್ಲಸ್ಸು, ಕೆಳಗಿರೋದು ಮೈನಸ್ಸು. ನಾವು -200 ಇಲ್ಲೆಲ್ಲೋ, -200 ಇಲ್ಲೆಲ್ಲೋ ಇದ್ದೀವಿ. ಇಲ್ಲಿಂದ ನಾವು +2000ಕ್ಕೆ ತಲುಪಬೇಕು. ಇಲ್ಲಿ 2000 ಇಲ್ಲಿರುತ್ತೆ. ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ 200 ಅಂದರೆ ಮೇಲಕ್ಕೆ ಹೋಗೋದು ಪ್ಲಸ್ 200ರಷ್ಟು ಮೇಲಕ್ಕೆ ಹೋಗ್ತೀವಿ. ಮತ್ತು ಇಲ್ಲಿಂದ ಮತ್ತೆ 2000ರಷ್ಟು ಮೇಲಕ್ಕೆ ಹೋಗ್ತೀವಿ. ಟೋಟಲ್ಲು 2200ರಷ್ಟು ಮೇಲಕ್ಕೆ ಹೋಗಬೇಕು. ಹಾಗಾಗಿ 2200 ನಾವು ಅಗತ್ಯವಾದ ಚಲನೆಯನ್ನು ಮಾಡಬೇಕಾಗಿದೆ ಅಂತಂದೇಳಿ ನಾವು ಲೆಕ್ಕಾಚಾರ ಮಾಡ್ಬೋದು. ನೋಡಿರಿ, ಅದನ್ನು ಇಲ್ಲೇ ನೋಡಿರಿ, -200ರಿಂದ 2000 +2000ವನ್ನು ತಲುಪಲು ನಾವು +2200ನ್ನು ಒತ್ತಬೇಕು. ಹೆಂಗೆ? 0ಯನ್ನು ತಲುಪಲು ಅಂದರೆ ನೆಲಮಟ್ಟವನ್ನು ತಲುಪಲು +200, ಮತ್ತು ಅಲ್ಲಿಂದ 2200ನ್ನು ಪಡೆಯಲು ಪುನಃ 2000ವನ್ನು ನಾವು ಒತ್ತಬೇಕಾಗುತ್ತೆ ಅಂತ. ಹಾಗಾಗಿ +2000ದಲ್ಲಿ -200ನ್ನು ಕಳೆದ್ರೆ +2200. ಇದನ್ನು ನಾವು ಕಲ್ಪನೆ ಮಾಡ್ಕೋಬೇಕು. ಮೊದಲೇ ಆರಂಭಿಕ ಮಟ್ಟ ಯಾವುದು, ಆಮೇಲೆ ಅಪೇಕ್ಷಿತ ಮಟ್ಟ, ನಾವು ಎಲ್ಲಿಗೆ ಹೋಗಬೇಕು, ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋಗಬೇಕು. ಲಿಫ್ಟನ್ನು ನಾವು ಕಲ್ಪನೆ ಮಾಡಿಕೊಂಡು ನೋಡಿರಿ, -200 ನಾವು ಕೆಳಗಿದ್ದೀವಿ,
ಪ್ಲಸ್ 2000 ನಾವು 0ಇಂದ ಮೇಲಕ್ಕೆ ಹೋಗಬೇಕು. ಈ 200 ಮೈನಸ್ ಇದೀವಿ ಅಂದರೆ 0 ಬರ್ಬೇಕಂದ್ರೆ ಪ್ಲಸ್ 200 ಒತ್ತಬೇಕು. ಅದಾದ ನಂತರ 2000ಕ್ಕೆ ಹೋಗ್ಬೇಕಂದ್ರೆ ಇನ್ನೂ ಪ್ಲಸ್ 2000, 2000 ಪ್ಲಸ್ 2200 ಒತ್ತಬೇಕು ಅಂತಕ್ಕಂಥದ್ದು. ಇದೇ ಮಾದರಿಯಲ್ಲಿ ಇದೇ ರೀತಿಯ ಚಿತ್ರ ಲಿಫ್ಟನ್ನು ಕಲ್ಪಿಸಿ ಮುಂದಿನ ಉಕ್ತಿಗಳನ್ನು ಮೌಲ್ಯಮಾಪನ ಮಾಡಲು ಪ್ರಯತ್ನಿಸಿ. ಅದೇ ಮಾದರಿಯಲ್ಲಿ ನಾವು ಮಾಡಬೇಕು. ನಾವು ಕೂಡೋದಕ್ಕೆ ಒಂದು ಕಲ್ಪನೆ ಮಾಡಬೇಕೇನು, ಮೊದಲೇ ನಾವು ಆರಂಭಿಕ ಮಹಡಿಯಲ್ಲಿದ್ದೀವಿ, ನಾವು ಎಷ್ಟು ಚಲನೆ ಮಾಡ್ತೀವಿ ಅದು ಕೂಡಿಸಿ ಅಪೇಕ್ಷಿತ ಮಹಡಿಗೆ ತಲುಪ್ತೀವಿ. ಇದು ಕೂಡೋದೊಂದು ಕಲ್ಪನೆ. ಇಲ್ಲಿ ಕಳೆಯೋದೊಂದು ಕಲ್ಪನೆ ಏನು, ಅಪೇಕ್ಷಿತ ಮಹಡಿಗೆ ಹೋಗೋ ಮಹಡಿ, ನಾವು ಎಲ್ಲಿಗೆ ಹೋಗ್ಬೇಕು ಅದು ಮಹಡಿ, ನಾವು ಎಲ್ಲಿದ್ದೀವಿ ಅದು ಆರಂಭಿಕ ಮಹಡಿ ಇಲ್ಲಿರುತ್ತೆ, ಈಸ್ ಅಗತ್ಯವಾದ ಚಲನೆ. ಈಗ ಒಂದೇದು -125 ಪ್ಲಸ್ ಅಂತ ಅಂದರೆ ಕೂಡೋದಂದರೆ ಮೊದಲೇ ಇದು ಆರಂಭಿಕ ಮಹಡಿ, ನಾವೆಲ್ಲಿದ್ದೀವಿ -125ರಲ್ಲಿ ಇದ್ದೀವಿ. ಇಲ್ಲೊಂದು ಸುಮ್ಮನೆ ಹಿಂಗೆ ಕಲ್ಪನೆ, ಇದು ನೆಲಮಟ್ಟ, ಮೇಲ್ಗಡೆಗೆ ಲಿಫ್ಟು ಪ್ಲಸ್ ಹೋಗುತ್ತೆ, ಕೆಳಗಡೆ ಲಿಫ್ಟು ಮೈನಸ್. ನಾವು ಎಲ್ಲಿದ್ದೀವಿ -125ರಲ್ಲಿ ಇದ್ದೀವಿ. ನಾವು ಎಲ್ಲಿಗೆ ಹೋಗ್ಬೇಕು, -30ಕ್ಕೆ ಹೋಗ್ಬೇಕು. -125 ಇನ್ನೂ ಕೆಳಗಿರುತ್ತೆ, -30 ಮೇಲಿರುತ್ತೆ. ಹೌದಾ, ತಪ್ಪು ಹೇಳಿದೆ ನಾನು. ಏನು, -125 ಆರಂಭಿಕ ಮಟ್ಟದಲ್ಲಿದ್ದೀವಿ. ನಾವು ಚಲನೆ, ಅಗತ್ಯವಾಗಿರ್ತಕ್ಕಂಥ ಚಲನೆ ಇದು. ಎಷ್ಟು ಚಲನೆ ಮಾಡಬೇಕು, 30 ಚಲನೆ ಮಾಡಬೇಕು. ಮೈನಸ್ ಅಂದರೆ ಕೆಳಗೆ ಚಲನೆ ಮಾಡಬೇಕು. -125ರಲ್ಲಿದ್ದೀವಿ, ಮತ್ತು ನಾವು ಇನ್ನೂ -30 ಚಲನೆ ಮಾಡಿದರೆ ಟೋಟಲ್ಲು -155ಕ್ಕೆ ನಾವು ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಈಗ ಕಳೆಯೋದು ಬಂತು ಅಂದರೆ ಮೊದಲನೇದು ಅಪೇಕ್ಷಿತ ಮಹಡಿ, ಎರಡನೇದು ಆರಂಭಿಕ ಮಹಡಿ. ಆರಂಭಿಕ ಮಹಡಿ ಎಷ್ಟೈತೆ, -55 ಇದೆ. ಮತ್ತು ನಾವು ಕಲ್ಪಿಸ್ಕೊಳ್ಳೋಣ, -55 ಇಲ್ಲೇ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ +105ಕ್ಕೆ ನಾವು ತಲುಪಬೇಕು. ಪ್ಲಸ್ ಎಲ್ಲಿರುತ್ತೆ, ನೆಲಮಟ್ಟದಿಂದ ಮೇಲಿರುತ್ತೆ, 0 ಮಟ್ಟದಿಂದ ಮೇಲಿರುತ್ತೆ. -55ರಿಂದ 0ಗೆ ಬರೋಕ್ಕೆ +55 ಒತ್ತಬೇಕು. ನೆಕ್ಸ್ಟ್ ಪ್ಲಸ್ ಇಲ್ಲಿ 0ಇಂದ 105ಕ್ಕೆ 105 ಒತ್ತಬೇಕು. 105 55 ಎಷ್ಟಾಯಿತು, 160ರಷ್ಟು ಪ್ಲಸ್ ಒತ್ತಬೇಕು. ಯಾಕಂದರೆ ಮೇಲಕ್ಕೆ ಹೋಗ್ತಾ ಇದ್ದೀವಿ ಪ್ಲಸ್ಸು, ಕೆಳಗೆ ಹೋಗ್ತಾ ಇದ್ದರೆ ಮೈನಸ್ಸು. ನೆಕ್ಸ್ಟ್ ಈಗ ಮೈನಸ್ +160 ಆಯಿತು. ಈಗ ಸೀನೆದು ಕೂಡೋದು ಬಂದಿದೆ. ಇದು ಆರಂಭಿಕ ಮಟ್ಟ. ಎಲ್ಲಿದ್ದೀವಿ ನಾವು, +105ರಲ್ಲಿದ್ದೀವಿ. +105 ಅಂದರೆ ಮೇಲಿರುತ್ತೆ, 0 ನೆಲಮಟ್ಟದಿಂದ ಮೇಲಿರುತ್ತೆ. ಅಗತ್ಯವಾದ ಚಲನೆ, ಎಷ್ಟು ಚಲನೆ ಮಾಡಬೇಕು, ಪ್ಲಸ್ ಅಂದರೆ ಮೇಲಕ್ಕೆ ಚಲನೆ ಮಾಡಬೇಕು. ಎಷ್ಟು ಚಲನೆ ಮಾಡಬೇಕು, 55ರಷ್ಟು ಚಲನೆ ಮಾಡಿದರೆ ನಾವು 160ಕ್ಕೆ ತಲುಪ್ತೀವಿ. 105 55 ಟೋಟಲ್ 160ಕ್ಕೆ ತಲುಪ್ತೀವಿ. ಅದೇ ರೀತಿ ಇಲ್ಲಿ ಕಳೆಯೋದು ಬಂತು ಅಂದರೆ ಇದರಲ್ಲಿ ಅಪೇಕ್ಷಿತ ಮಟ್ಟ ಇಲ್ಲಿಗೆ ಹೋಗಬೇಕು, ಇಲ್ಲಿಂದ ಹೊರಡಬೇಕು. -150 ಎಲ್ಲಿರುತ್ತೆ, ಇಲ್ಲಿರುತ್ತೆ. -150 ಕೆಳಗಿರುತ್ತೆ, ಇದು ನೆಲಮಟ್ಟ. ಇಲ್ಲಿಂದ ನೆಲಮಟ್ಟಕ್ಕೆ ಹೋಗೋಕ್ಕೆ ನಾವು 150 ಓದ್ಬೇಕು. ತದನಂತರ ಮೇಲ್ಗಡೆ +80 ಇರುತ್ತೆ, ಅಲ್ಲಿಗೆ ಹೋಗೋಕ್ಕೆ +80 ಒತ್ತಬೇಕು. +80 150 ಎಷ್ಟಾಯಿತು, 230 +230ರಷ್ಟು ನಾವು ಮೇಲಕ್ಕೆ ಚಲಿಸ್ತೀವಿ ಅಂತ. ನೆಕ್ಸ್ಟ್ ಕೂಡೋದು ಬಂತು. ಇದು ಆರಂಭಿಕ ಮಟ್ಟ, ಇದು ಅಗತ್ಯವಾದ ಚಲನೆ. ಆರಂಭಿಕ ಮಟ್ಟ ಎಷ್ಟು, 80ರಾಗಿದ್ದೀವಿ ನಾವು. 0 ಅಂದರೆ +80ರಾಗಿದ್ದೀವಿ ಅಂದರೆ ಮೇಲಿದ್ದೀವಿ. ಮತ್ತು ಪ್ಲಸ್ ಚಲನೆ 150 ಮಾಡ್ಬೇಕಂದ್ರೆ ಮತ್ತೆ ಮೇಲಕ್ಕೆ ಹೋಗ್ಬೇಕು. 150 ಮೇಲಕ್ಕೆ ಹೋದರೆ 150 ಒಂದು 80 +230ರಷ್ಟು ನಾವು ಚಲನೆಯನ್ನು ಮಾಡ್ತೀವಿ. ಚಲನೆಯನ್ನೆಲ್ಲ ನಾವು ಅಪೇಕ್ಷಿತ ಮಟ್ಟವನ್ನು ತಲುಪ್ತೀವಿ. ನೆಕ್ಸ್ಟ್ ಇಲ್ಲಿ ಕೂಡ -99ಕ್ಕೆ ತಲುಪಬೇಕು. ನಾವು ಆರಂಭಿಕ ಮಟ್ಟ ಎಷ್ಟಿದ್ದೀವಿ, -200ರಾಗಿದ್ದೀವಿ. ಎಷ್ಟರಾಗಿದ್ದೀವಿ, -200ರಾಗಿದ್ದೀವಿ. ನಾವು ಎಲ್ಲಿಗೆ ತಲುಪಬೇಕು, -90ಕ್ಕೆ ತಲುಪಬೇಕು. ಅಂದರೆ ಮೇಲಕ್ಕೆ ತಲುಪಬೇಕು. ಎಷ್ಟು ಮೇಲಕ್ಕೆ ತಲುಪಬೇಕು,
101ರಷ್ಟು ನೋಡಿರಿ, ಈಗ ಕಳೆದ್ರೆ 101ರಷ್ಟು ಎಷ್ಟು ಮೇಲಕ್ಕೆ ತಲುಪ್ತಿದ್ದೀವಲ್ಲ, ಅದಕ್ಕೆ ಪ್ಲಸ್ 101ರಷ್ಟು ಮೇಲಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಇದು ಕೂಡೋದು ಬಂದಿದೆ. ಕೂಡೋದು ಅಂದರೆ ಇದು ಆರಂಭಿಕ ಮಟ್ಟ. ನಾವು ಎಲ್ಲಿದ್ದೀವಿ? -99ರಾಗೆ ಇದ್ದೀವಿ. ಎಲ್ಲಿಗೆ ಹೋಗ್ಬೇಕು ಅಲ್ಲ, ಈಗ ಎಷ್ಟು ಚಲನೆ ಮಾಡ್ತೀವಿ? +200ರಷ್ಟು ಚಲನೆ ಮಾಡ್ತೀವಿ. ಈಗ ನೋಡಿರಿ, ಇಲ್ಲಿ ನೋಡಿರಿ, ಇದು 0 ನೆಲಮಟ್ಟ. ಇಲ್ಲಿ ನಾವೆಲ್ಲಿದ್ದೀವಿ? ಆರಂಭಿಕ ಮಟ್ಟ -99ರಾಗೆ ಇದ್ದೀವಿ. ನಾವು ಎಲ್ಲಿಗೆ ಎಷ್ಟು ಚಲಿಸ್ಬೇಕು? 200ರಷ್ಟು ಚಲನೆ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ 99ರಷ್ಟು ಚಲನೆ ಮಾಡಿದ್ವಾ? ನೆಕ್ಸ್ಟ್ ಮತ್ತೆ ನಾವು ಮೇಲಕ್ಕೆ ಎಷ್ಟು ಚಲಿಸ್ಬೇಕು? +101ರಷ್ಟು ಚಲಿಸ್ಬೇಕು. ಅಂದರೆ ನಾವು ಅಪೇಕ್ಷಿತ ಮಟ್ಟ ಎಲ್ಲಿಗೆ ಹೋಗ್ತೀವಿ? +101ಕ್ಕೆ ಹೋಗ್ತೀವಿ. ಸರಿನಾ? ನೆಕ್ಸ್ಟ್ ಲಾಸ್ಟ್ನೇದು ಕಳಿಯೋದು ಬಂದಿದೆ. ಅಂದರೆ ಇದು ಆರಂಭಿಕ ಮಟ್ಟ. ಎಷ್ಟು? ಇದು 0. ಇಲ್ಲಿ ಏನಿದ್ದೀವಿ ನಾವು? -1500ರಾಗೆ ಇದ್ದೀವಿ. ಇದು ಆರಂಭಿಕ ಮಟ್ಟ. ನಾವು ಎಲ್ಲಿಗೆ ಹೋಗ್ಬೇಕು? +1500ಕ್ಕೆ ಹೋಗ್ಬೇಕು. +1500 ಎಲ್ಲೈತೆ? ಇಲ್ಲೈತೆ. ಸರಿನಾ? ನೆಲಮಟ್ಟದಿಂದ ಮೇಲೈತೆ. ನಾವು ಆರಂಭಿಕ ಮಟ್ಟ 1500ರಾಗಿದ್ದೀವಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು. ಎಷ್ಟು ಒತ್ತಬೇಕು? ಮೇಲಕ್ಕೆ ಹೋಗ್ಬೇಕಂದ್ರೆ ಪ್ಲಸ್ ಒತ್ಕೊಳ್ತಾ ಹೋಗ್ಬೇಕು. ಇಲ್ಲಿಂದ 0ಗೆ ಬರ್ಬೇಕಂದ್ರೆ 1500 ಒತ್ತೀವಿ. 0ಯಿಂದ ಇಲ್ಲಿಗೆ ಹೋಗ್ಬೇಕಂದ್ರೆ 1500 ಒತ್ತೀವಿ. ಟೋಟಲ್ಲು 3000ದಷ್ಟು ಪ್ಲಸ್ ಅಂದರೆ ಮೇಲಕ್ಕೆ ಒತ್ತೀವಿ. ಇಷ್ಟು ಹೆಚ್ಚುವರೆಗಿನ ಲೆಕ್ಕಗಳು. ಈಗ ಈ ಲೆಕ್ಕಗಳನ್ನು ನಾವು ನೋಡಿದಾಗ ನೋಡಿರಿ, ಇಲ್ಲಿ ಕಳೀತಾ ಇದ್ದೀವಿ. ಋಣ ಸಂಖ್ಯೆಯನ್ನು ಕಳೆಯೋದಂದರೆ ಅದೇ ಅನುರೂಪವಾಗಿರ್ತಕ್ಕಂಥ, ಅಂದರೆ ಈ ಸೇಮ್ 1500ರನ್ನು ನಾವು ಧನ ಸಂಖ್ಯೆಯನ್ನು ಮಾಡ್ಕೊಂಡು ಕೂಡೋದು ಅಂತ. ಇದನ್ನೇ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ ನೋಡಿರಿ. +200ಕ್ಕೆ ನಾವು -200ರನ್ನು ಕಳೀತಾ ಇದ್ದೀವಿ ಅಂದರೆ ಅಲ್ಲಿ ಏನು ಮಾಡಲ್ಲ, ಆ 2000ಕ್ಕೆ 200ರನ್ನು ಕೂಡ್ತಾ ಇದ್ದೀವಿ ಅಂತ. ಅಂದರೆ ಇಲ್ಲಿ 2 ಮೈನಸ್ ಬಂತಂದರೆ ಅದು ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ನೋಡಿರಿ, ಇಲ್ಲಿ ಕಳೀರಿ ಅಂದರೆ ನಾವು 2200 1800 ಅಲ್ವಾ? ಆದರೆ ಬಂದಿರೋದೆಷ್ಟು? 2200. ಅಂದರೆ ಕೂಡ್ತಾ ಇದ್ದೀವಿ. ಋಣ ಸಂಖ್ಯೆಯನ್ನು ಕಳೆಯುವುದು ಅಂದರೆ ಅನುರೂಪವಾದ ಧನ ಸಂಖ್ಯೆಯನ್ನು ಕೂಡುವುದಾಗಿದೆ. ಅಂದರೆ ಒಂದು ಋಣ ಸಂಖ್ಯೆಯ ವ್ಯವಕಲನವನ್ನು ಅನುರೂಪ ಧನ ಸಂಖ್ಯೆಯ ಸಂಕಲನ ಅಂತ ಕರಿತೀವಿ. ಈಗ ಒಂದು ಋಣ ಸಂಖ್ಯೆ ಇದನ್ನು ಕಳಿತಿದ್ದೀವಿ ಅಂದರೆ ನಾವು ಕಳಿಯಲ್ಲ, ನಾವು ಕೂಡ್ತೀವಿ. ಯಾಕಂದರೆ ಇದು ಪ್ಲಸ್ ಆಗಿಬಿಡ್ತತೆ ಅಂತಂದೇಳಿ. ಇಷ್ಟು ನಾವು ಅನಂತ ಲಿಫ್ಟ್ವರೆಗಿನ ಲೆಕ್ಕಗಳು. ಈಗ ಮುಂದಿನ ವಿಡಿಯೋದಲ್ಲಿ ಸಂಖ್ಯಾ ರೇಖೆಯ ಬಗ್ಗೆ ಮಾಡೋಣ ಮಕ್ಕಳೇ.